ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂತಹ ಇಬ್ಬರು ಸಚಿವರು, ಓರ್ವ ಶಾಸಕ ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ. ಡಿಕೆ ಶಿವಕುಮಾರ್ ಭೇಟಿಯಾದಂತಹ ಇಬ್ಬರು ಸಚಿವರು, ಓರ್ವ ಶಾಸಕ ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ. ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ ಎಂಬಿ ಪಾಟೀಲರ ಭೇಟಿ. ಸಚಿವ ಸುಧಾಕರ್ನಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಭೇಟಿ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೂಡ ಡಿಕೆ ಶಿವಕುಮಾರ್ನ ಭೇಟಿ ಮಾಡಿದ್ದಾರೆ. ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರ ಎಂದು ಬದಲಾಯಿಸಿರುವಂತಹ ಸರ್ಕಾರ, ಮರುನಾಮಕರಣ ಸಂಬಂಧ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ಸಲ್ಲಿಕೆ ಮಾಡಿದಂತಹ ಶಾಸಕ ಬಾಗೇಪಲ್ಲಿಗೆ ಮರುನಾಮಕರಣ ಮಾಡಬೇಕೆನ್ನುವುದು ಆ ಭಾಗದ ಜನರ ಬಹು ವರ್ಷದ ಬೇಡಿಕೆಯಾಗಿತ್ತು. ಈ ಬಗ್ಗೆ ಸುಬ್ಬಾರೆಡ್ಡಿ ಅವರು ಕೂಡ ಅನೇಕ ಬಾರಿ ನಮ್ಮ ಗಮನಕ್ಕೆ ತಂದಿದ್ರು. ಅವರ ಅಲ್ಲಿನ ಜನರ ಬೇಡಿಕೆ ಈಡೇರಿಸಿದಂತಹ ಸಂತೃಪ್ತಿ ನಮಗಿದೆ. ಹೆಸರಿಗೆ ತಕ್ಕಂತೆ ಭಾಗ್ಯನಗರಕ್ಕೆ ಭಾಗ್ಯಗಳು ಲಭಿಸಲಿ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇಬ್ಬರು ಸಚಿವರು, ಓರ್ವ ಶಾಸಕರ ಎಂಟ್ರಿಯಾಗಿದೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿಯೇ ಭೇಟಿ ಮಾಡಿರುವಂತಹ ಸಚಿವರು, ಶಾಸಕರು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ಬಗ್ಗೆ ಮಾತನಾಡಿರಬಹುದು, ಆದರೆ ಎಲ್ಲೂ ಕೂಡ ಈ ವಿಚಾರವಾಗಿ ಹೇಳಿಲ್ಲ. ಏನೋ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಗರ್ಜನೆ ಮಾಡ್ತಾ ಇದ್ರು, 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಟ್ವೀಟ್ ಎಲ್ಲ ಮಾಡ್ಕೊಂಡಿದ್ರು. ಎಸ್, ಡಿಕೆ ಶಿವಕುಮಾರ್ ಅವರ ಮನೆಗೆ ಎಂಬಿ ಪಾಟೀಲರು ಭೇಟಿಯನ್ನ ನೀಡಿದ್ದಾರೆ. ಸಚಿವ ಸುಧಾಕರ್ ಅವರು ಕೂಡ ಡಿಕೆ ಶಿವಕುಮಾರ್ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಒಂದಿಷ್ಟು ಮಾತನಾಡಿದ್ದಾರೆ ಬಾಗೇಪಲ್ಲಿ ವಿಚಾರವಾಗಿ. ಬಾಗೇಪಲ್ಲಿಗೆ ಭಾಗ್ಯನಗರ ಅಂತ ಮರುನಾಮಕರಣ ಮಾಡಿರುವಂತದ್ದು ಖುಷಿಯಾಗಿದೆ ಅಂತ ಹೇಳಿ ಸುಬ್ಬಾರೆಡ್ಡಿ ಅವರು ಮಾತನಾಡಿದ್ರೆ, ಡಿಕೆ ಶಿವಕುಮಾರ್ ಅವರು ಭಾಗ್ಯನಗರ ಅಂತ ಹೇಳಿ ಮರುನಾಮಕರಣವಾಗಿದೆ, ಆ ಒಂದು ಕಾರಣಕ್ಕೆ ಭಾಗ್ಯ ಲಭಿಸಲಿ ಅಂತೆಲ್ಲ ಹೇಳಿದ್ದಾರೆ. ಆದರೆ ಅಲ್ಲಿ ಮೀಟಿಂಗ್ಗಳು ಏನಕ್ಕೆ ನಡೀತಾ ಇದ್ರು ಕೂಡ ಈಗ ಜನರ ಮನಸ್ಸಿನಲ್ಲಿ ಅನಿಸ್ತಾ ಇರೋದು ಏನು, ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮೀಟಿಂಗ್ಗಳ ಮೇಲೆ ಮೀಟಿಂಗು, ಸಭೆಗಳ ಮೇಲೆ ಸಭೆಗಳನ್ನ ನಡೆಸಲಾಗ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಗರ್ಜನೆ ಮಾಡಿರುವಂತಹ ಸಿದ್ದರಾಮಯ್ಯ ಬೆನ್ನ ಹಿಂದೆ ನಾನಿರ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಲಾಭಿಯಿಂದ ಸ್ವಲ್ಪ ಹಿಂದುಳಿದ್ರ ಅಂತ. ಎಲ್ಲದಕ್ಕೂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡಿ ಉತ್ತರವನ್ನು ತೆಗೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.